ಕೇಂದ್ರ ಸರ್ಕಾರದ ಎಸಿಸೆಂಟು ಇಲ್ಲಿದಲ್ಲ, ಅವರು ಮಾಡಿರೋದು. ಈ 69ರ ಅಡಿನಲ್ಲಿ ಪ್ರಾರಂಭ ಆಗ್ತದೆ. ಇಲ್ಲಿ ಅವರು ಭಾಷಣ ಏನು ಮಾಡ್ತಾರೆ, ಎಲ್ಲ ಕಡೆ ಫಲವತ್ತಾದ ಜಮೀನನ್ನು ತೆಗೆದುಕೊಳ್ಳಿ ಅಂತ ಹೇಳಿಲ್ಲ ಸಿದ್ದರಾಮಯ್ಯವರು. ನನಗಿರುವ ಬ್ರೀಫನ್ನು ನಾನು ಹೇಳಿಬಿಡುತ್ತೇನೆ, ಆಮೇಲೆ ಅವ್ರು ಮಾತನಾಡಲಿ ಅಂತ ಹೇಳಿ 2005ರಲ್ಲಿ ಒಂದು ಆ್ಯಕ್ಟನ್ನು ಕೂಡ ಮಾಡಿದ್ದಾರೆ. ಇಲ್ಲವೆಂದು ನಾವು ಹೇಳುವುದಿಲ್ಲ. ಆ್ಯಕ್ಟ್ ಮಾಡಿದ ತಕ್ಷಣವೇ ಕೇಂದ್ರ ಸರ್ಕಾರ ನಂದುಗುಡಿ ಬಿಡುಗಡೆ ಮಾಡಿ ಎಂದು ಹೇಳಿಲ್ಲ. ಕೇಂದ್ರ ಸರ್ಕಾರದಲ್ಲಿ ಮಾಡಿ ಅಂತ ಅವರೇನು ಹೇಳಿಲ್ಲ, ನಾವು ಅದು ಹೇಳಿದ್ರು ಅಂತ ಹೇಳ್ತಾ ಇಲ್ಲ. ಇದೆಲ್ಲ ಮಾತಾಡ್ಕೊಂಡು ಹೋಗಿ ಅವ್ರು ಏನು ಹೇಳ್ತಾರೆ, 1,19,000 ಎಕರೆ ಬಹುಶಃ ಕರ್ನಾಟಕದ ಇತಿಹಾಸದಲ್ಲಿ ಕೇವಲ 16-17 ತಿಂಗಳಿನಲ್ಲಿ 1,19,000 ಎಕರೆ ಭೂಮಿನ ಅಕ್ವೈರ್ ಮಾಡಿ SEZ ಹೆಸರಿನಲ್ಲಿ, ಟೌನ್ಶಿಪ್ ಹೆಸರಿನಲ್ಲಿ ದೊಡ್ಡ ದೊಡ್ಡ ಡೆವಲಪ್ಮೆಂಟ್ಗಳೇ ಕೊಟ್ಟ ನಿದರ್ಶನಗಳು ಇನ್ನೆಲ್ಲೂ ಇಲ್ಲ. ನಿಮಗೆ ಉತ್ತರ ಕೊಡುವುದಕ್ಕೆ ಅವಕಾಶ ಇದೆ, ನಂತರ ಹೇಳಿ ಅಂತ ಹೇಳಿದ್ರು. ನಮ್ಮ BJP JDSನ ಸರ್ಕಾರ, ಸಮ್ಮಿಶ್ರ ಸರ್ಕಾರ ಬಂದು ಕೇವಲ ಕೆಲವು ತಿಂಗಳಿನಲ್ಲಿ 1,19,000 ಎಕರೆ ಭೂಮಿನ ಅಕ್ವೈರ್ ಮಾಡೋದಕ್ಕೆ ಹೊರಟಿದ್ದೀರಿ ಹೆಸರಿನಲ್ಲಿ. ಇದು SEZ ಟೌನ್ಶಿಪ್ ಹೆಸರಿನಲ್ಲಿ. ಇದು ಏನು ಹೇಳ್ತಾರೆ, ಅದ್ರ ಜೊತೆಗೆ ಇನ್ನೊಂದು ಪದ ಬಳಸ್ತಾರೆ ಅವರು. KC ರೆಡ್ಡಿ ಅವರು ಪ್ರಥಮವಾಗಿ ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಅಪ್ ಟು ಧರ್ಮಸಿಂಗ್ ಅವರು ಮುಖ್ಯಮಂತ್ರಿಗಳಾಗಿರೋವರೆಗೆ ಈ ಕೈಗಾರಿಕೆಗಳಿಗೆ ಭೂಮಿಗಳನ್ನು ವಶಪಡಿಸ್ಕೊಂಡಿರ್ತಕ್ಕಂಥದ್ದು, ಭೂಸ್ವಾಧೀನ ಮಾಡಿರೋದು ಕೇವಲ 18,000 ಎಕರೆ. ಅವ್ರು ಭಾಷಣ ಮಾಡಿರೋದು ಸಿದ್ದರಾಮಯ್ಯನವರು ಮತ್ತು ಈಗಿನ ಮುಖ್ಯಮಂತ್ರಿಗಳು ಎಲ್ಲರೂ ಮಾತಾಡಿದ್ದಾರೆ. ಕೇವಲ 18,000 ಎಕರೆ KC ರೆಡ್ಡಿ ಕಾಲದಿಂದ ಧರ್ಮಸಿಂಗ್ ಕಾಲದವರೆಗೆ. ನೀವು ಅಧಿಕಾರಕ್ಕೆ ಬಂದು ಕೇವಲ 5-6 ತಿಂಗಳಲ್ಲಿ 1,19,000 ಎಕರೆ ನೀವು ಅಕ್ವೈರ್ ಮಾಡೋಕ್ಕೆ ಹೊರಟಿದ್ದೀರಿ ಅಂತ ನಮ್ಮ ಮೇಲೆ ಚಾರ್ಜು. ಆಮೇಲೆ ಅದೇನೋ ಸುಳ್ಳು ಪಳ್ಳು ಏನೇನೋ ಹೇಳ್ಕೊಂಡವ್ರು ಇವ್ರು ಹೇಳ್ತಾರೆ, ಅವ್ರು ಹೇಳ್ತಾರೆ, ಎಲ್ಲ ಆಗಿದೆ. ಆಗ ಶಿವಕುಮಾರ್ ಅವರು ಹೇಳ್ತಾರೆ, ಅವರು ಕಟ್ಟ ಸುಬ್ರಹ್ಮಣ್ಯಂ ನಾಯ್ಡು ಅವರು, ನಾವು 56,000 ಎಕರೆ ಟೋಟಲ್ಗೆ ಅಕ್ವೈರ್ ಇನ್ನೂ ಮಾಡಿಲ್ಲ, ನಾವು ಪ್ರಾರಂಭ ಮಾಡಬೇಕು ಅಂತ ಇದ್ದೇವೆ ಅಂತಕ್ಕಂಥ ಹೇಳ್ತಾರೆ. ಇವೆಲ್ಲ ಅಧಿಸೂಚನೆ ಹೊರಡಿಸಬೇಕು ಅಂತ. ಈಗ ಅಲ್ಲಿದೆ 60,000 ಎಕರೆ. ಇಲ್ಲಿ ಆ SEZನ ಆ್ಯಕ್ಟ್ ಬಂದ ಮೇಲೆ ಬೇರೆ ಬೇರೆ ರಾಜ್ಯಗಳಲ್ಲಿ ಅಕ್ವೈರ್ ಮಾಡೋದ್ರಲ್ಲ ಲ್ಯಾಂಡ್ಗಳು. ಹರಿಯಾಣದಲ್ಲಿ 44,000 ಎಕರೆ, ಮಧ್ಯಪ್ರದೇಶ, ಉತ್ತರ ಪ್ರದೇಶ, ಆಂಧ್ರ ಪ್ರದೇಶ, ಎಲ್ಲದರದ್ದು ಮಾಹಿತಿ ಇಲ್ಲಿದೆ. ಅಸೆಂಬ್ಲಿಲಿ ಮಾತಾಡಿದ್ದಾರೆ. ಅದೆಲ್ಲ ನಿಮಗೆ ಸುಮ್ಮನೆ ಭಾಳ ಚರ್ಚೆ ಮಾಡ್ಕೊಂಡು ನಿಮಗೂ ತಲೆ ಬಿಸಿ ಮಾಡಲ್ಲ. ಆದರೆ ಅವತ್ತು SEZ ರಚನೆ ಆಯಿತು. ಅದರ ಅಡಿನಲ್ಲಿ, ಟೌನ್ಶಿಪ್ ಅಡಿನಲ್ಲಿ ಕರ್ನಾಟಕ ರಾಜ್ಯದಲ್ಲಿ ನಾವು ಲ್ಯಾಂಡ್ ಅಕ್ವೈರ್ ಮಾಡಲಿಕ್ಕೆ ಹೋಗಿದ್ದು ನಮ್ಮ ಕಾಲದಲ್ಲಿ 9ನೇ ಸ್ಥಾನದಲ್ಲಿದ್ದೇವೆ ದೇಶದಲ್ಲಿ. ಅದನ್ನು ಅಸೆಂಬ್ಲಿಲಿ ಮಾತನಾಡಿದ್ದೆ ನಾನು. 9ನೇ ಸ್ಥಾನದಲ್ಲಿ ನಾವಿದ್ದೇವೆ ಬೇರೆ ರಾಜ್ಯಗಳಿಗೆ ಹೋಲಿಕೆ ಮಾಡಿದಾಗ ಲ್ಯಾಂಡ್ ಅಕ್ವೈರ್ ಮಾಡಲಿಕ್ಕೆ ಹೊರಟಂಥದ್ದು. ಇದ್ರ ಮಧ್ಯದಲ್ಲಿ ಈ ಒಂದು ಸತ್ಯಶೋಧನಾ ಸಮಿತಿ ಅಂತ ಬೇರೆ ಒಂದು ಮಾಡಿಬಿಟ್ಟಿರ್ತಾರೆ. ಹೇಳ್ತಾ ಇದ್ದೀನಲ್ಲ, ಹಲವಾರು ಬಾರಿ ಹೇಳಿದ್ದೀನಿ ನಿಮಗೆ. ಈ ಸತ್ಯಶೋಧನಾ ಸಮಿತಿ ಒಂದು ವರದಿನೂ ಕೊಡ್ತಾರೆ ಪಾಪ ಅವರು. ಅದರ ಮೇಲೇ ಇವರು 69ರ ಅಡಿ ಏನು ತರ್ತಾರೆ ಇದನ್ನು. ಇಲ್ಲಿ ಆ ಸಂದರ್ಭದಲ್ಲಿ ಶಿವಕುಮಾರ್ ಅವರು ಏನು ಹೇಳ್ತಾರೆ, ನೋಡಿ ನಾಯ್ಡು ಅವರೇ, ನಿಮ್ಮ ವಾದ ಏನು ಬೇಕಾದರೂ ಇರಲಿ, ಇದು ನಮ್ಮ ಪಕ್ಷದ ಕ್ರೆಡಿಬಿಲಿಟಿ ವಿಚಾರ. ಅದಕ್ಕೋಸ್ಕರ ಸತ್ಯಶೋಧನಾ ಸಮಿತಿಯ ವಿಚಾರ ಕ್ರೆಡಿಬಿಲಿಟಿ ವಿಚಾರ. ಅದಕ್ಕೋಸ್ಕರ ತಾವು ತಮ್ಮ ಅಧಿಕಾರಿಗಳ ಬಳಿ ಏನು ಪೇಪರ್ಸ್ ಇವೆ, ಅವರು ಏನು ಪ್ರಪೋಸ್ ಮಾಡಿದ್ದಾರೆ, ನಿಮ್ಮ ಇಂಡಸ್ಟ್ರೀಸ್ ಡಿಪಾರ್ಟ್ಮೆಂಟ್ನವರು, KEDB ಅವರು, BNRD ಟೌನ್ಶಿಪ್ನವರು ಏನು ಪ್ರಪೋಸ್ ಮಾಡಿ ಘೋಷಣೆ ಮಾಡಿದ್ದಾರೆ, ಇವೆರಡನ್ನೂ ಲೆಕ್ಕ ಮಾಡಿ ನೀವು ಉತ್ತರ ತನ್ನಿ ಅಂತಲೇ ಹೇಳ್ಕೊಂಡು ಹೋದರು. ಅದೆಲ್ಲ ಇರಲಿ. ಇಲ್ಲಿ ಸದನ ಸಮಿತಿಯ ರಿಪೋರ್ಟು ಸುಳ್ಳು ಅಂತಕ್ಕಂಥದ್ದು ನಾವು ಸಾಬೀತು ಮಾಡಿದ್ವಿ. ಅದ್ರ ಜೊತೆಗೆ ಅವ್ರು ಮೇಯ್ನು ಚರ್ಚೆ ಮಾಡ್ತಕ್ಕಂಥದ್ದೇ ಸದನ ಸಮಿತಿ ಬಗ್ಗೆ. ಇದಾದಮೇಲೆ ಇವ್ರು ಏನು ಹೇಳ್ತಾರೆ, ಈಗ ಇವರು ಬಿಡದಿ ಟೌನ್ಶಿಪ್ ಹೊರಟಿದಾರಲ್ಲ ಪಾಪ, ಈಗ ಅವ್ರು ಹೇಳ್ತಕ್ಕಂಥದ್ದು
ಮಾನ್ಯ ಮುಖ್ಯಮಂತ್ರಿಗಳು ಇಲ್ಲೇ ಇದ್ದಾರೆ. ರಾಮನಗರದ ಬಿಡದಿಯಲ್ಲಿರುವ ರೈತರು ಎಲ್ಲರೂ ಒಪ್ಪಿದ್ದಾರೆಯೇ? ಅವರೇ ರೈತರನ್ನು ಕರೆದು ಅನೇಕ ಬಾರಿ ಸಭೆ ಮಾಡಿದ್ದಾರೆ. ಯಾವ ರೈತನಾದರೂ ನಾನು ಜಮೀನು ಕೊಡುತ್ತೇನೆ ಎಂದು ಒಪ್ಪಿಗೆ ಕೊಟ್ಟಿದ್ದಾನೆಯೇ? ಅವರ ಮನಸ್ಸಿಗೆ ವಿರುದ್ಧವಾಗಿ, ಅವರ ಅಭಿಪ್ರಾಯಕ್ಕೆ ವಿರುದ್ಧವಾಗಿ ನಾವು ಜಮೀನು ಕೊಡುವುದಿಲ್ಲ, ಅಲ್ಲಿ ತೆಂಗು ಬೆಳೆ ಇದೆ, ರೇಷ್ಮೆ ಬೆಳೆ ಇದೆ, ಭತ್ತ ಬೆಳೆಯುತ್ತಿದ್ದಾರೆ, ತರಕಾರಿ ಬೆಳೆಯುತ್ತಿದ್ದಾರೆ, ಪುಷ್ಪೋದ್ಯಮ ಇದೆ, ಪುಷ್ಪೋದ್ಯಮ ನೂರಾರು ವರ್ಷಗಳಿಂದ ಅದನ್ನು ನಂಬಿಕೊಂಡೇ ಬದುಕಿ ಬಂದಿರುತ್ತಂಥವರು ಅಲ್ಲೇ ಏಕೆ ಮಾಡಬೇಕು? ಇಂದು ಈ ಕಾರಣಕ್ಕಾಗಿ ಬೆಂಗಳೂರು ಸುತ್ತ ಇಷ್ಟೊಂದು ಜಮೀನನ್ನು ಮಾಡಿಕೊಂಡು ಅವರು ಯಾರೋ ಟೌನ್ಶಿಪ್ ಮಾಡೋದಕ್ಕೆ ತೆಗೆದುಕೊಳ್ತಾರೆ. ಇದೆಲ್ಲ ಭಾಷಣ ಮಾಡ್ಕೊಂಡು ಹೋಗೋರೆ ನಮ್ಮ ಸಿದ್ದರಾಮಯ್ಯನವರು. ಪರ್ವತ ಅವ್ರದ್ದು ಹೇಳ್ತೀನಿ, ಸಿದ್ದರಾಮಯ್ಯ ಹೇಳಿರೋದು. ಅಲ್ಲಿ ಅತ್ಯಂತ ಪುಷ್ಪೋದ್ಯಮ ಬೆಳೆ ಬೆಳೀತಿದ್ದಾರೆ, ಭತ್ತ ಬೆಳೀತಾ ಇದ್ದಾರೆ, ಅಡಿಕೆ ಬೆಳೆದಿದ್ದಾರೆ, ರೇಷ್ಮೆ ಬೆಳೀತಾರೆ, ಎಲ್ಲ ಹೇಳ್ಕೊಂಡವ್ರೆ.